ಸ್ಟಾರ್ಟೇ ಮಾಡಿಲ್ಲ ಇನ್ನು ಬ್ಲಾಗ್ ಆ ಥರ ಓಕೆ ವೆಲ್ಕಮ್ ಬ್ಯಾಕ್ subscribe. Hi guys, welcome back to my channel. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನೋಡಿದ್ರಲ್ಲ ನಮ್ಮ ಇಂಟ್ರೋ ಹೆಂಗಿತ್ತು ಅಂತ. ನಾವು ಫಸ್ಟ್ ಹೊಸ್ದಾಗಿರೋದ್ರಿಂದ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಶೈಯಾಗಿ ಮಾಲಲ್ಲಿ ಡೋಸಲ್ಲಿ ಶೂಟ್ ಮಾಡೋಕ್ಕೆ ಸ್ವಲ್ಪ ಹೆಸಿಟೇಟ್ ಆಗ್ತಿದೆ. ಸೊ ಅದಕ್ಕೆ ಕರೆಕ್ಟಾಗಿ ಇಂಟ್ರೋ ಕೊಡೋಕ್ಕಾಗಲಿಲ್ಲ ಆ ಮಾಲಲ್ಲಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೇನಪ್ಪ ಮಾಡ್ತಾ ಇದ್ದೀನಿ, ಐ ಮೀನ್ ಇಟ್ ಈಸ್ ನಾಟ್ ಸಂಡೇ, ವಾಯ್ಸ್ ಓವರ್ ಕೊಡ್ತಾ ಇರೋದು ಸಂಡೇ. ಆ್ಯಕ್ಚುಲಿ ಇದು ಸ್ಯಾಟರ್ಡೇದು. ನಮ್ಮ ಮನೇಲಿ ಅಡುಗೆ ಹಬ್ಬಕ್ಕೆ ತಿಂಡಿ ಎಲ್ಲ ಮಾಡ್ತಾ ಇದ್ದಾರೆ. ಚಕ್ಲಿ ನಿಪ್ಪಟ್ಟೆಲ್ಲ ನಿನ್ನೆ ಮಾಡಿದ್ರು. ಮೊನ್ನೆ ಸ್ವೀಟ್ಸ್ ಎಲ್ಲ ಏನೇನು ಮಾಡಿದ್ರು ಅಂದರೆ ಕರ್ಜಿಕಾಯಿ ಮಾಡಿದ್ರು ಆ್ಯಂಡ್ ಸರ್ಜಾ ಪುರಿ ಸಮಥಿಂಗ್ ಅದೇನೋ ಇತ್ತು, ಅದು ಮಾಡಿದ್ರು. ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ಮೈಸೂರಿಗೆ ಹೋಗೋದಿತ್ತು. ಸ್ವಲ್ಪ ಹಾಸ್ಪಿಟಲ್ ವಿಚಾರಿಸ್ಕೊಂಡು ಬರೋಣ ಅಂತ ಹೋಗಬೇಕಿತ್ತು. ಸೊ ಅದಕ್ಕೆ ರೆಡಿ ಆಗಿ ಅಂತ ನಾವು ಹೊರಡ್ತಾ ಇದ್ವಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಅಣ್ಣ ಕಾರ್ ತೊಗೊಂಡು ಬಂದಿದ ತಕ್ಷಣ ಗುಡು 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 ಅಂತ ಓಡೋಗಿ ಕುತ್ಕೊಂಡಿದ್ದೀನಿ ನೋಡಿ. ಮಳೆ 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 ನೋಡಿದ್ರಲ್ಲ ಹೆಂಗೆ ಓಡೋದೆ ಅಂತ. ಸೊ ಮಳೆ ಬಂದಿದ್ದು ಒಂಥರ ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ಗುಡ್ ಫೀಲಿಂಗ್. ವೀಕೆಂಡಲ್ಲಿ ಎಲ್ಲೂ ಈಚೆ ಹೋಗಲಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲಾದರೂ ಈಚೆ ಹೋಗೋದು ಅಂದರೆ ನಂಗೆ ತುಂಬ ಇಷ್ಟ ವಿತ್ ಫ್ಯಾಮಿಲಿ. ಆ್ಯಂಡ್ ಎಸ್, ಹೋಗ್ತಾ ಹೋಗ್ತಾ ಸ್ವಲ್ಪ ಜೋಕ್ಸ್ ಎಲ್ಲ ಕಾಲಲ್ಲಿ ಅದು ಅಂದರೆ ಅವನಿಗೆ ತುಂಬ ಇಷ್ಟ. ಇನ್ಮೇಲೆ ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ. ನಾವೆಲ್ಲ ಈ ಥರ ಎಲ್ಲ ಸೇರ್ಕೊಂಡು ಬ್ಲಾಗ್ ಮಾಡೋದು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಆನ್ ಬಿಲೋ ಆ್ಯಂಡ್ ಲೆಟ್ ಮಿ ನೋ, ಸೊ ದಟ್ ನಂಗೆ ಗೊತ್ತಾಗುತ್ತೆ ನೀವೇನು ಇಷ್ಟಪಡ್ತಿದ್ದೀರಾ, ಏನು ಇಷ್ಟಪಡ್ತಿಲ್ಲ ಅಂತ. ಇವರೆಲ್ಲ ಏನೇನೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಾಯಿದ್ರು, ಅವ್ರದ್ದು ಕೆಲಸದ ಬಗ್ಗೆ ಮಾತಾಡ್ತಾಯಿದ್ರು. ನಾನು ಏನು ಮಾಡಲಿ, ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ಕಾಂಟೆಂಟ್ ಕೊಡಲೇಬೇಕು. ನಿಮಗೆ ಏನು ಕಾಂಟೆಂಟ್ ಕೊಡಲಿ ಅನ್ನೋದು ದೊಡ್ಡ ಕನ್ಫ್ಯೂಷನ್. ಸೊ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ, ಏನೇನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಾನು ಹೀಗೆ ರೆಡಿಯಾಗಿ ಹೋಗೋದು, ಜಾಸ್ತಿ ಏನು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಏನು ರೆಡಿ ಆಗೋಲ್ಲ. ಐ ಜಸ್ಟ್ ವೇರ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಲಿಪ್ಸ್ಟಿಕ್, ದ್ಯಾಟ್ಸ್ ಇಟ್. ಒನ್ ಗುಡ್ ಔಟ್ಫಿಟ್, ದ್ಯಾಟ್ಸ್ ಇಟ್. ಆ್ಯಂಡ್ ಆಲ್ಸೋ ನಾವೆಲ್ಲಾದರೂ ಹೋಗಬೇಕು ಅಂತಂದರೆ ತುಂಬ ಖುಷಿಯಿಂದ ಹೊರಡ್ತೀವಿ. ಬಟ್ ಇವತ್ತು ಸ್ವಲ್ಪ ಬೇಜಾರಿಂದ ಹೊರಟಿದ್ವಿ. ಬಿಕಾಸ್ ನಮ್ಮ ಮನೇಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ, ನಮ್ಮ ಕ್ಲೋಸೆಸ್ಟ್ ಫ್ಯಾಮಿಲಿ ಮೆಂಬರ್ಗೆ ನಾವು ಸ್ವಲ್ಪ ಬೇಜಾರಲ್ಲಿ ಇದ್ದೀವಿ. ಬಟ್ ಸ್ಟಿಲ್ ಏನೂ ಆಗಿಲ್ಲ, ವಿ ಆರ್ ಇನ್ ಅ ಸೇಫ್ ಪ್ಲೇಸ್. ನಾವು 2 ಇಯರ್ಸಿಂದ ನಮ್ಮ ಫ್ಯಾಮಿಲಿಯಲ್ಲಿ 3 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆ್ಯಂಡ್ ಗೊತ್ತಿಲ್ಲ ಯಾಕೆ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅಂತ, ಏನು ಇಶ್ಯೂ. ಅದು ಚೆನ್ನಾಗಿ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ಇರೋ ಅಂಥವ್ರಿಗೇ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಸ್ವಲ್ಪ ಬೇಜಾರಾಯಿತು. ಹಾಸ್ಪಿಟಲ್ ಎಂಟ್ರ್ ಆಗಿದ ತಕ್ಷಣವೇ ಅದು ಎನರ್ಜಿ, ಆ ಬೇಜಾರು ಅವ್ರು ನೋಡಿದ್ದೇನೆ ಬೇಜಾರಾಗುತ್ತೆ. ಅಲ್ಲಿ ಒಬ್ಬ ಆಂಟಿ ಹೇಳ್ತಿದ್ರು ಅವ್ರ ಮಗುಗೆ ಏನೋ ಬಿದ್ದು ನೋವಾಗಿತ್ತು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ರು. ಅದು ನೋಡಿ ತುಂಬ ಬೇಜಾರಾಯಿತು, ತುಂಬ ಅಂದರೆ ತುಂಬ. ಹಾಸ್ಪಿಟಲ್ ಈಸ್ ದೇವಸ್ಥಾನ ಅಂತಾರೆ. ಎಷ್ಟೊಂದು ಸ್ಯಾಡ್ ನ್ಯೂಸ್ ಬರುತ್ತೆ ಅಂದರೆ ಇಟ್ಸ್ ಅನ್ಇಮ್ಯಾಜಿನಬಲ್. ಎಲ್ಲರೂ ಹೆಲ್ದಿಯಾಗಿರಲಿ, ಎಲ್ಲರೂ ಎಕ್ಸಸೈಸ್ ಮಾಡಿ, ಡಯಟ್ ಮೇಂಟೈನ್ ಮಾಡಿ ಆರಾಮಾಗಿರಿ ಪ್ಲೀಸ್. ಯಾರು ದುಡ್ಡಿಗಾಗಿ ಟೆನ್ಷನ್, ಪ್ರೆಷರ್ ಅಂತ ವರ್ಕ್ನ ಕಾನ್ಸಂಟ್ರೇಟ್ ಮಾಡಿಬಿಡಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಡೋಂಟ್ ಡ್ರಿಂಕ್, ಡೋಂಟ್ ಸ್ಮೋಕ್, ಡೋಂಟ್ ಡೂ ಎನಿಥಿಂಗ್, ಬಟ್ ಓನ್ಲಿ ಬಿ ಹೆಲ್ದಿ. ದ್ಯಾಟ್ಸ್ ವಾಟ್ ಐ ಸಜೆಸ್ಟ್. ಸೊ ಎಸ್, ಇವಾಗ ಭಾವನಕ್ಕನ ಪಿಕ್ ಮಾಡಬೇಕು. ಅವರು ಮೈಸೂರಿಗೆ ಬಂದಿದ್ದಾರೆ, ಭಾವನಕ್ಕ ಆ್ಯಂಡ್ ಸುಕೃತ್. ಅವ್ರನ್ನ ಪಿಕ್ ಮಾಡೋಕ್ಕೆ ಅಂತ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕಾನ್ವರ್ಸೇಷನ್ ಆಗ್ತಾ ಇದೆ, ನಾನು ಏನು ಮಾಡಲಿ ಮಧ್ಯ ಅಂತ ಸುಮ್ಮನೆ ಕ್ಲಿಪ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಾನು ಸ್ವಲ್ಪ ಹುಷಾರಿಲ್ಲ, ಸ್ಟಿಲ್ ಸಿಕ್. ನನ್ನ ವಾಯ್ಸಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಬಟ್ ಅದು ಮುಖದಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ಟೋಟಲಿ ರಿಕವರ್ಡ್ ಯಟ್. ತುಂಬ ರೆಸ್ಟ್ಲೆಸ್ನೆಸ್ ಮತ್ತು ಕಣ್ಣೆಲ್ಲ ಉರಿ, ನಿದ್ದೆ ಬರ್ತಾ ಇರೋದು, ಆ ಥರ ಆಗ್ತಿದೆ.
ಸೊ ನಾನು ಮಾತಾಡೋದು ಹೆಂಗನ್ಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನನಗೆ ಯಾರೂ ಶೂಟ್ ಮಾಡೋಕ್ಕಿಲ್ಲ ಗೈಸ್. ಟ್ರೈಪಾಡ್ ತೊಗೊಂಡು ಹೋಗೋಣ ಅಂತಂದರೆ ಆಗಲ್ಲ. ಲೈಕ್ ಲೋಕಲ್ ಪ್ರೈವೇಟ್ ಪ್ಲೇಸ್, ಈ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಕ್ಯಾರಿ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಯೂಶ್ವಲಿ ಯಾರಾದರೂ ಶೂಟ್ ಮಾಡೋರು ಇದ್ದರೆ ಯು ಗೈಸ್ ಕ್ಯಾನ್ ರಿಲೇಟ್ ಟು ಮೀ ಅಂತ. ಸೊ ಭಾವನಕ್ಕ ಬಂದರು, ಶಿ ವಾಸ್ ಕ್ರೈಯಿಂಗ್. ಅವ್ರ ಕಂಡೇ ನೋಡೋಕ್ಕಾಗ್ತಿರ್ಲಿಲ್ಲ, ತುಂಬ ಹತ್ತಿದ್ರು. ನಂಗೆ ಬೇಜಾರಾಯಿತು, ಸಿಕ್ಕಾಪಟ್ಟೆ ಹೇಳ್ತಿದ್ರು ಅವರು. ಏನು ಮಾಡೋಕ್ಕಾಗಲ್ಲ, ಇಟ್ ವಿಲ್ ಪಾಸ್. ಎಲ್ಲನೂ ಶಾಶ್ವತವಾಗಿರಲ್ಲ. ವಿ ಶುಡ್ ಫೈಟ್ ಫಾರ್ ಇಟ್. ಟೈಮ್ ವಿಲ್ ಪಾಸ್ ಆ ಥರ ಅಂದ್ಕೊಂಡು ವಿ ಮೂವ್ ಅಹೆಡ್ ಇನ್ ಲೈಫ್. ಎಲ್ಲನೂ ಅಷ್ಟೇ, ವಿಲ್ ಟೇಕ್ ಗುಡ್ ಆ್ಯಂಡ್ ಬ್ಯಾಡ್ ಈಕ್ವಲಿ ಆ್ಯಂಡ್ ಫೋಕಸ್ ಆನ್ ಏನು ನೆಕ್ಸ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಎಸ್, ಆಫ್ಟರ್ ದಿಸ್ ವಿ ವೆಂಟ್ ಫಾರ್ ಅ ಮಾಲಲ್ಲಿ ಏನು ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇಟ್ ವಾಸ್ ಅನ್ಪ್ಲ್ಯಾಂಡ್. ಅಕ್ಕ ಲಿಪ್ಸ್ಟಿಕ್ ಹಾಕೊಳ್ತಾ ಇದ್ರು, ನಾನು ಅದನ್ನು ರೇಗಿಸ್ತಾ ಇದ್ದೆ. ಅದಕ್ಕೆ ಅವರು ನಂಗೆ ಕ್ಲಿಪ್ ಕೊಡೋಕ್ಕೂ ನಚ್ಕೋತಿದ್ರು. ಸೊ ನೋಡಿ, ಇಟ್ ವಾಸ್ ಸೋ ಫನ್ನಿ. ಆಯಿತಾ, ನಾವೇನು ಜೋಕ್ ಇಲ್ಲದೆ ನಾವು ಏನು ಮಾಡೋದೇ ಇಲ್ಲ. ವಿಲ್ ಆಲ್ವೇಸ್ ಟ್ರೈ ಟು ಲಾಫ್, ವಿಲ್ ಆಲ್ವೇಸ್ ಟ್ರೈ ಟು ರಿಮೆಂಬರ್ ದ ಫನ್ನಿಯೆಸ್ಟ್ ಜೋಕ್ ಎವರ್. ಫಿಲ್ಮಲ್ಲಿ ಯಾವುದೇ ಒಂದು ನೆನಪಿದ್ರು, ಈ ರೀಸೆಂಟ್ ಮೀಮ್ಸ್ ಯಾವುದೂ ನೆನಪಾದರೂ ಕೂಡ ವಿ ವಿಲ್ ರಿಮೆಂಬರ್. ಎಲ್ಲರೂ ಇದ್ದಾಗ ಲಿಪ್ಸ್ಟಿಕ್ ಹಾಕೊಂಡಿದ್ದಾರೆ ತೋರಿಸಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಅಣ್ಣ ಪಾರ್ಕ್ ಮಾಡೋಕ್ಕೆ ಅಂತ ಹೋದ. ಪಾರ್ಕ್ ಮಾಡಿ ವಿ ವೆಂಟ್ ಫಾರ್ ಅ ಮಾಲ್. ಅಲ್ಲಿ ಜಿಮ್ಸನ್ ಕರೆಕ್ಟ್ ಅದೇ ಆ ಅಂಗಡಿ, ಆ ಶಾಪಲ್ಲಿ ಹೋಗಿ ವಾಚ್ ನೋಡೋಕ್ಕೆ ಅಂತ ಹೋದ್ವಿ. ಹೋದ್ವಿ ಆಯಿತಾ, ಒಬ್ಬರು ವಾಚ್ ನೋಡೋಕ್ಕೆ ಅಂತ ಹೋಗಿದ್ದು. ವಿ ಆಲ್ ಸ್ಟಾರ್ಟೆಡ್ ಸೀಯಿಂಗ್ ವಾಚಸ್. ದಿಸ್ ಇಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಯಾರೂ ಅಂದ್ಕೊಂಡಿರಲಿಲ್ಲ ಲೈಕ್ 4 ಜನನೂ ವಾಚ್ ತೊಗೋತೀವಿ ಅಂತ ಇವತ್ತು. ಇಮ್ಯಾಜಿನ್ 4 members ಬೈಯಿಂಗ್ ವಾಚ್ ವಿತೌಟ್ ಈವನ್ ಹ್ಯಾವಿಂಗ್ ಅ ಥಾಟ್ ಇನ್ ದೇರ್ ಹೆಡ್ ವೈಲ್ ಕಮಿಂಗ್. ಪ್ಲ್ಯಾನೇ ಇಲ್ಲ ಆಯಿತಾ, ಸುಮ್ಮನೆ ಬಂದು ನೋಡೋಣ ಅಂತ ಅಂದ್ಕೊಂಡು ಬಂದು ಹೋಗ್ತಿದ್ವಿ. ಎಲ್ಲರೂ ನೋಡ್ತಾ ಇಷ್ಟ ಆಯಿತು. ನಾನು ಒಂದು ವಾಚ್ ತೊಗೊಂಡೆ, ಅಕ್ಕ ಒಂದು ವಾಚ್ ತೊಗೊಂಡ್ರು, ಭಾವನಕ್ಕ ಒಂದು ವಾಚ್ ತೊಗೊಂಡ್ರು, ಅಣ್ಣ ಒಂದು ವಾಚ್ ತೊಗೊಂಡ. ಸುಕೃತಕ್ಕೆ ತೊಗೊಳ್ಳೋ ಅಂತಂದರೆ ಅವ್ನಿಗೆ ಯಾವುದು ಇಷ್ಟಪಡಲಿಲ್ಲ. ಸೊ ನಾನು ಇಲ್ಲಿ ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ, ಎಲ್ಲರೂ ಹಿಡ್ಕೊಂಡು ತೋರಿಸಿ ಅಂತ. ನೋಡಿ ನಾವಲ್ಲಿ ಎಷ್ಟು ಆಟ ಆಡಿದ್ದೀವಿ ಅಂದರೆ ಒಂದು 20 ವಾಚ್ ನೋಡಿದ್ದೀವಿ ಸತತವಾಗಿ. ನಾನು ಒಂದು ವಾಚ್ ತೊಗೊಂಡೆ, ಇಟ್ಸ್ ಫ್ರಮ್ ಕೋಚ್. ನಂಗೆ ತುಂಬ ಇಷ್ಟ ಆಯಿತು. ಗೆಸ್ ಮಾಡಿ ಪ್ರೈಸ್ ಎಷ್ಟಿರ್ಬೋದು ಅಂತ ಕಾಮೆಂಟ್ ಮಾಡಿ ಹೇಳಿ. ಐ ವಿಲ್ ಟೆಲ್ ಯು ದ ಎಕ್ಸಾಕ್ಟ್ ಪ್ರೈಸ್. ನೀವು ಯಾರೂ ಕಾಮೆಂಟೇ ಮಾಡ್ತಿಲ್ಲ, ವೆರಿ ಸ್ಯಾಡ್. ಪ್ಲೀಸ್ ಬಿ ಇಂಟರಾಕ್ಟಿವ್ ಗೈಸ್. ನೋಡಿ, ನಿಮಗೆ ಇಷ್ಟ ಆಗಿದ್ದ ಥರನೇ ವ್ಲಾಗ್ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನಾವ್ ನಾಟ್ ಕೀಪಿಂಗ್ ವೆಲ್, ಸೊ ಹ್ಯಾವ್ ಟು ಡೂ ವಾಟ್ ಐ ಕ್ಯಾನ್ ಡೂ. ಡೈಲಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ಐ ವಿಲ್ ಶೂಟ್ ಕಾಂಟೆಂಟ್ ಲೈಕ್ ವಾಟ್ ಎವರ್ ಯು ಗೈಸ್ ವಾಂಟ್. ಹೋಮ್ ಟೂರ್, ರೂಮ್ ಟೂರ್, ಆ ಥರ ಎಲ್ಲನೂ ಮಾಡ್ತೀನಿ. ಐ ನೀಡ್ ಸಮ್ ಟೈಮ್. ಸೊ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಇಲ್ಲಿ ನಡೀತಾ ಇದೆ ನೋಡಿ, ಕೇಳಿಸ್ಕೊಳ್ಳಿ. ಡೀಲಿಂಗ್ ನಡೀತಾ ಇದೆ. ಡಿಸೆಂಬರಲ್ಲಿ ಬರ್ತಿದೆ, ಅದಕ್ಕೆ ತಗೊಳಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ ಅಂತ ರೇಗಿಸಿದ್ದಾನೆ. ಸೊ ಐ ಆಮ್ ಗಿವಿಂಗ್ ಯು ಅನ್ ಔಟ್ಫಿಟ್ ಚೆಕ್. ನಾನೇನು ಜಾಸ್ತಿ ರೆಡಿಯಾಗಿ ಹೋಗಿರಲಿಲ್ಲ. ವ್ಯೂನು ಈ ಥರ ಆಡ್ತಾನೆ, ಫೇಮಸ್ ಆಗಿಬಿಡ್ತೀನಿ ಅಂತ ಕಟ್ ಮಾಡ್ತೀನಿ ಅಂತ ಮಾಡಿಲ್ಲ, ಇದೆಲ್ಲ ಆಗ್ತೀನಿ. ಸೊ ಇವನು ನೋಡ್ದ, ಯಾವುದು ಇಷ್ಟ ಆಗ್ತಿಲ್ಲ ಅವನಿಗೆ, ಸುಮ್ಮನೆ ಆಗೋದು, ಅವನಿಗೆ ತೊಗೊಳ್ಳಿಲ್ಲ. ಸೊ ಎಲ್ಲರೂ ಬಿಲ್ ಮಾಡಿಸಿದ್ವಿ. ಎಲ್ಲಾದರೂ ಹೋಗಲಿ ಜೋಕ್ ಇಲ್ಲ ಅಂದರೆ ನಮಗೆ ಬೋರ್ ಆಗ್ತದೆ. ಜೋಕ್ ಇಲ್ಲ ಅಂದರೆ ನಾವು ಏನಕ್ಕೆ ಬಂದಿದ್ದೀವಿ ಈಚೆ?
ಅಫ್ಕೋರ್ಸ್ ಖುಷಿಯಾಗಿರೋಕ್ಕೆ ನಮಗೆ ಜೋಕ್ ಬೇಕು. ಸೊ ಭಾವನಾಕ ಸಕ್ಕ ಜೋಕ್ ಮಾಡಿದ್ದಾರೆ, ನಾನು ಜಾಸ್ತಿ ಜೋಕ್ ಮಾಡ್ತೀನಿ, ಎಲ್ಲರೂ ಎಂಜಾಯ್ ಮಾಡ್ತೀವಿ ಮಾತಾಡಿಕೊಂಡು. ಸೊ ದ್ಯಾಟ್ಸ್ ಹೌ ವಿ ಸ್ಪೆಂಡ್ ಅ ಡೇ ಎವ್ರಿ ಟೈಮ್ ವೆನ್ ವಿ ಮೀಟ್ ಈಚ್ ಅದರ್. ಸೊ ಅಗೇನ್ ಐಮ್ ಗಿವಿಂಗ್ ವರ್ಕ್ ಫ್ರಮ್ ಎನಿವೇರ್ ಮೋಡ್ ಆನ್ ತೋರಿಸ್ಲಾ? 2 ದಿನ ಯೂಟ್ಯೂಬ್ ವರ್ಕ್ ಫ್ರಮ್ ಎನಿವೇರ್. ಪಾಪ ಅವ್ರಿಗೆ 6 ಗಂಟೆಗೆ ಲಾಗಿನ್ ಇತ್ತು, ಅವರು 7 o'clock ಲಾಗಿನ್ ಆದರು. ಅಂಟಿಲ್ 3 o'clock ನಾವೆಲ್ಲ ಎಚ್ಚರಾಗಿದ್ವಿ ಇವತ್ತು. ಅಂಟಿಲ್ 3 o'clock ಟೀ ಮಾಡ್ಕೊಂಡು ಕುಡಿದ್ವಿ. ಸುಕ್ರು ಟೀ ಮಾಡಿದ, ಸಕ್ಕತ್ತಾಗಿತ್ತು. ನೋಡಿದ್ರೆ ಬಂದಮೇಲೆ 3 ಜನನೂ ಒಂದೇ ರೂಮಲ್ಲಿ ಇಟ್ಕೊಂಡಿದ್ವಿ. ಎಷ್ಟು ಮಾತಾಡಿ ಲ್ಯಾಪ್ಟಾಪ್ ಐತೆ ಭಾವನಾಕ ಕೆಲಸ ಮಾಡ್ತಿದ್ರು. ಇವ್ರನ್ನ ಏನು ಮಾಡಿದ್ವಿ ಅಂದರೆ ಒಂದು ಕಡೆ ಕೂರಿಸಿ ನಾನು ಆ್ಯಕ್ಚುಲಿ ಫುಟ್ವೇರ್ ನೋಡಬೇಕಿತ್ತು, ನನಗೆ ಜಾಸ್ತಿ ಟೈಮ್ ಕೊಡಿ. ನೋಡ್ಕೊಳ್ಳಿ 5-10 ಮಿನಿಟ್ಸಲ್ಲಿ ಹೋಗಿ ವೆಸ್ಟ್ ಸೈಡಲ್ಲಿ ಒಂದು ಫುಟ್ವೇರ್ನ ಸೆಲೆಕ್ಟ್ ಮಾಡ್ಕೊಂಡು ಕಲೆಕ್ಷನ್ಸ್ ಇಲ್ಲ. ನನಗೆ ಚಪ್ಪಲಿನೇ ಇರಲಿಲ್ಲ. ಹೆಂಗೆ ಅನಿಸ್ತಿತ್ತಂದರೆ ಯಾವಾಗಲೂ ನಮ್ಮ ಅಪ್ಪಂದೇ ಹಾಕೊಂಡು ಸೊ ವೆಡ್ಜಸ್ ಇದೆ, ಅದೆಲ್ಲ ಹಾಕೊಳ್ಳೋಕ್ಕಾಗಲ್ಲ ಎವ್ರಿ ಡೇ ಯೂಸ್ಗೆ ಅಂತ ಈ ಸ್ಯಾಂಡಲ್ಸ್ ತೊಗೊಂಡೆ. ಸೈಡಲ್ಲಿ ಏನು ಆಫರ್ಸ್ ನಡೀತಾ ಇರಲಿಲ್ಲ. ಒಂದು ರಿನ್ಯೂ ಮಾಡಿಸ್ದೆ ಮೆಂಬರ್ಶಿಪ್ಪು, ಇರಲಿ ಯಾವುದಕ್ಕೂ ಈ ಮಂತ್ ಯೂಸ್ ಮಾಡ್ಕೋಬೋದು ಅಂತ. ಐ ಗಾಟ್ ಕೂಪನ್ ಆಫ್ 400 rupees ಆ್ಯಂಡ್ ಸ್ಟಿಲ್ ಬರ್ಡೇ ಸೆಪ್ಟೆಂಬರಲ್ಲಿ ಬರ್ಡೇ ಇದ್ದರೆ ಐ ಕ್ಯಾನ್ ರಿನ್ಯೂ ಇಟ್. 2 ಆಫರ್ ಸಿಗುತ್ತೆ. ಸೊ ಅದನ್ನು ಕ್ಲೇಮ್ ಮಾಡ್ಕೋತೀನಿ ಇವಾಗ. ನೋಡೋಣ, 4000 ಶಾಪಿಂಗ್ ಮಾಡಬೇಕು. ಹೋಪ್ ನಿಮ್ಗೆ ಎಲ್ರಿಗೂ ನನ್ನ ಕಾಂಟೆಂಟ್ ಇಷ್ಟ ಆಗ್ತಿದೆ ಗೈಸ್. ಐ ಆಮ್ ಟ್ರೈಂಗ್ ಟು ವ್ಲಾಗ್ ಆರ್ ಎಂಟೈರ್ ವೆಲ್ ಬೀಯಿಂಗ್. ಎಲ್ಲನೂ ತೋರ್ಸೋಕ್ಕಾಗಿಲ್ಲ ಅಂದರೂ ಐ ಆಮ್ ಟ್ರೈಂಗ್ ಟು ಶೋ ಯು ಆಲ್ 50%. ಆಯಿತಾ? 50% in the sense not like sad parts. Of course sad parts I'm not ready to show everyone what we go through, but ಸ್ವಲ್ಪ ಗ್ಲಿಮ್ಸ್ ಕೊಡ್ತೀನಿ. ಪ್ಲೀಸ್ ಡೋಂಟ್ ಥಿಂಕ್ ದಟ್ ನಮಗೇನು ಕಷ್ಟ ಇಲ್ಲ ಅಂತ. ವಿ ಆರ್ going through a lot and still showing up for each other and being happy. Yeah, that's how we learn and grow. ಅಕ್ಕ ಕೆಲಸ ಮಾಡ್ತಾಯಿದ್ರು, ಸೊ ಐ ಕುಡೆಂಟ್ ಶೋ ಹರ್ ವಾಟ್ ಶಿ ಇಸ್ ಡೂಯಿಂಗ್ ಬಿಕಾಸ್ ಆಫ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಕಂಪ್ನಿಯಲ್ಲಿ. ನಾವಿಲ್ಲಿ ಕಪ್ಪೆ ಮತ್ತು ಲೀಲಾದು ಜೋಕ್ ಮಾಡ್ತಾ ಇದ್ವಿ. ರೀಸೆಂಟ್ ಮೀಮ್ಸ್ ಟ್ರೆಂಡಿಂಗಲ್ಲಿ ಇರೋದನ್ನ ನಾವು ವಿಲ್ ಹ್ಯಾವ್ ಟೋಟಲಿ ಫನ್ ಯಾವಾಗಲೂ ಕಾಮಿಡಿ. ವಿಲ್ ಫಾರ್ಗೆಟ್ ವಾಟ್ ಎವರ್ ಕಷ್ಟ ಏನೇ ಇದ್ದರೂ ನಮ್ಮ ಮರೆತು we will do something which is makes us happy. That we have to do because ಯಾವಾಗಲೂ ಸ್ಯಾಡ್ ಆಗಿರೋಕ್ಕಾಗಲ್ಲ. ಮನುಷ್ಯರ ಲೈಫ್ ಅಂತ ಅಂದಮೇಲೆ we have to go through and again come back to happiness. ಇಲ್ಲಾಂದರೆ ಚೆನ್ನಾಗಿರಲ್ಲ ಲೈಫು. ಸೊ always remember to live, laugh and make others happy. That's it. That is simple life. ಆರೋಗ್ಯ ನೋಡ್ಕೋಬೇಕು. ಎಲ್ಲರೂ ನೋಡ್ತಿದ್ದೀರ, ಅವರೆಲ್ಲರೂ ಪ್ಲೀಸ್ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ವರ್ಕೌಟ್ ಮಾಡಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಇಲ್ಲ 1 hour. ಜಸ್ಟ್ ಮೂವ್ ಯೋರ್ ಬಾಡಿ ಸಾಕು. ವಾಕ್ ಆದ್ರೂ ಮಾಡಿ, ಬಿಕಾಸ್ ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ ಇಲ್ಲ ಅಂದರೆ ನೀವು ಎಷ್ಟೇ ದುಡ್ಡಿಟ್ರು you can't buy health at some point. I know it will resolve the problems, but completely you can't ಅಲ್ವಾ? ಅದು ಕೈ ಮೀರೋ ತನಕ ಹೊಟ್ಟೋದೆ ಕಷ್ಟ ಆಗುತ್ತೆ. ಸೊ ಊಟ ಮಾಡೋಕ್ಕೆ ಅಂತ ನಾವು ಚಿಕ್ಕಲ್ಲಾರಿಗೆ ಬಂದ್ವಿ ಮೈಸೂರಲ್ಲಿ. ಬಾಳೆ ಎಲೆ ಊಟ, ನಾನ್ ವೆಜ್ ಊಟ. ನನಗೆ ಬಾಯಿ ಕೆಟ್ಟೋಗಿರೋದ್ರಿಂದ, ಹುಷಾರಿಲ್ಲದಿರೋದ್ರಿಂದ ಏನು ತಿಂದರೂ ನನಗೆ ಟೇಸ್ಟೇ ಅನಿಸ್ತಿರ್ಲಿಲ್ಲ. ಬಿರಿಯಾನಿ ತಿಂದ್ರೂ ಐ ಡಿಡ್ ನಾಟ್ ಫೀಲ್ ಲೈಕ್ ವಿ ಆರ್ ಈಟಿಂಗ್ ಬಿರಿಯಾನಿ. ಇಲ್ಲಿ ಅಕ್ಕ ಕೆಲಸ ಮಾಡ್ತಾಯಿದ್ರು, ಏನೇನೋ ಮಾತಾಡ್ಕೊಂಡು ನಿಂತಿದ್ವಿ. ವಿ ವರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ರಿಯಾಲಿಟಿ, ಫೆಲ್ಟ್ ರಿಯಲ್. ಆಮೇಲೆ ಜಾಗ ಸಿಕ್ತು ಕೂತ್ಕೊಳ್ಳೋಣ ಅಂತ ಬಂದ್ವಿ. ಆ್ಯಂಡ್ ಅಲ್ಲೇ ಒಂದಿಬ್ಬರು ಟ್ವಿನ್ಸ್ ಇದ್ರು ಆಯಿತಾ. ದೇ ವರ್ ಲುಕಿಂಗ್ ಸೋ ಕ್ಯೂಟ್. ಅವ್ರ ಹೆಸ್ರು ಏನಾಯಿತು, ಪ್ರೇರಣಾ ಸಮಥಿಂಗ್ ಫ್ರಮ್ ಪಿ, ಐ ಡೋಂಟ್ ನೋ, ಬಟ್ ದೋಸ್ ಬಾಯ್ಸ್ ವಾಸ್ ಟೂ ಕ್ಯೂಟ್. ಐ ವಾಸ್ ಶಾಕ್, ಟ್ವಿನ್ಸಾ ಅಂತ ಅಂದ್ಕೊಂಡು ಶಾಕ್ ಆದೆ. ದೇ ವಾಸ್ ಸೊ ಕ್ಯೂಟ್ ಗೈಸ್. ಸೊ ಹೀಗೆ ಕಾಣಿಸ್ತಾ ಇದ್ದೀನಿ ನೋಡಿ, ಟಯರ್ಡ್ ಆಫ್ಟರ್ ಸೋಲ್ಲೆಸ್ ಆಗಿಬಿಟ್ಟಿದ್ದೀನಿ ನಾನು, ಹುಷಾರಿಲ್ಲದೆ. ವಾಯ್ಸಲ್ಲಿ ಅಷ್ಟೊಂದು ಗೊತ್ತಾಗ್ತಿಲ್ಲ ಅನಿಸುತ್ತೆ.
ಬಿರಿಯಾನಿ ತಿಂತಾ ಇದ್ದೀವಿ ಗೈಸ್. ಸೊ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಡಿಡ್ ನಾಟ್ ಮೇಡ್ ಯು ಆಲ್ ಫೀಲ್ ಬೋರ್ಡ್ ಇನಫ್. ನಾನು ಆದಷ್ಟು ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. Until then, take care of yourself and your loved ones. Take care. Bye bye. See you guys. ಬೇರೆ ಬೇರೆ ಹೇಳಿ